ಟೀ ಪೌಡ್ರ್ ಗೈಸ್, ಟೀ ಪೌಡ್ರು, ಉಪ್ಪಿನಕಾಯಿ ಇಲ್ಲ ಹಿಂಗೆ ತೋರಿಸ್ತೀನಿ. ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಹಾಕಿ. ವೀಡಿಯೋ ಮಾಡೋಕ್ಕೆ ಆಗಿಲ್ಲ, ಯಾಕಂತ ಅಂದರೆ ಮನೆ ಶಿಫ್ಟಿಂಗ್ ಮಾಡ್ತಿದ್ದೆ ಆ್ಯಂಡ್ ಇಂಟರ್ನ್ಶಿಪ್ ಇತ್ತು, ಇಂಟರ್ನಲ್ಸ್ ಅಸೈನ್ಮೆಂಟ್ ಅದು ಇದು ಆಳು ಮುಳು ಎಲ್ಲ ಇತ್ತು ಗೈಸ್. ಸೊ ಹಾಗೆ ಒಂದು ಮದುವೆ ಸಹ ನನ್ನ ಫ್ರೆಂಡ್ ಅವ್ರ ಅಣ್ಣ ಮದುವೆ ಇತ್ತು. ಸೊ ಕಾರಣಾಂತರಗಳಿಂದ ಅಟೆಂಡ್ ಮಾಡೋಕ್ಕೆ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಗೈಸ್. ಸೊ ಫೈನಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ಮೇಲಿಂದ ಲೈಕ್ ದಿನ ಅಲ್ದಿರಾನು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೀವು ನನಗೆ ಒಳ್ಳೊಳ್ಳೆ ಕಂಟೆಂಟ್ ಆಗಲಿ ಇಲ್ಲ ಐಡಿಯಾಸ್ ಆಗಲಿ ಏನಾದರೂ ಇದ್ದರೆ ಕಮೆಂಟ್ಸಲ್ಲಾಗಲಿ ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಾಗಲಿ ನನಗೆ ತಿಳಿಸ್ತಾರೆ, ಓಕೆನಾ? ಓಕೆ, ಇವತ್ತಿನ ವಿಡಿಯೋ ಬಂದು ಆ ಸ್ಮಾಲ್ ಸ್ಟೋರಿ ಟೈಮ್ ಆ್ಯಂಡ್ ನನ್ನ ಮನೆ ಸಹ ತೋರಿಸ್ತೀನಿ. ಚಿಕ್ಕ ಮನೆ ನೀಟಾಗೆಲ್ಲ ಆರ್ಗನೈಸ್ ಮಾಡಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವಾಗೆಲ್ಲ ಕಂಪ್ಲೀಟ್ ಆಗಿದೆ. ಸೊ ನಮ್ಮ ಮನೆ ತೋರಿಸ್ತೀನಿ. ಸೊ ಗಾಯ್ಸ್, ಇದು ನಮ್ಮ ಮನೆ. ಇಲ್ಲ ಹಿಂಗೆ ತೋರಿಸ್ತೀನಿ. ಇದು ನಮ್ಮ ಮನೆ ಆ್ಯಂಡ್ ಎದುರುಗಡೆ ಪಾರ್ಕ್ ಇದೆ. ಫಸ್ಟು ಔಟ್ಡೋರ್ ಆಮೇಲೆ ಇಂಡೋರ್ ತೋರಿಸ್ತೀನಿ. ಸೊ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ಹೋಮ್ ಗಾಯ್ಸ್. ಓಕೆ, ಇದು ಕಿಟಕಿ, ಇದು ಇಂಡಕ್ಷನ್ ಗೈಸ್. ಇದು ನೆನ್ನೆ ಮಾಡಿದ ಸಾರು ಗೈಸ್. ಟೀ ಪೌಡ್ರ್ ಗೈಸ್, ಟೀ ಪೌಡ್ರು, ಉಪ್ಪಿನಕಾಯಿ ಇದೆ. ತರಕಾರಿ ತರಬೇಕು ಗೈಸ್, ತರಕಾರಿ ಇಲ್ಲ. ಆ್ಯಂಡ್ ಆ ಸ್ಮಾಲ್ ವ್ಯೂ. ಆ್ಯಂಡ್ ಇದು ನಾನು ಇದು ಬೀರು ಓಪನ್ ಮಾಡಿದ ತಕ್ಷಣ ಇಷ್ಟು ಐಟಮ್ಸ್ ಇದೆ. ಇಷ್ಟು ಯೂಸ್ ಮಾಡ್ತೀನಿ ಅಂತ ಕನ್ಸಲ್ಲಿ ಅಂದ್ಕೊಂಬೇಡಿ. ನಾನು ಯೂಸ್ ಮಾಡೋದು ಬರೀ ಇದು ವ್ಯಾಸ್ಲೈನು. ಅದಾದಮೇಲೆ ನನ್ನ ಫ್ರೆಂಡ್ ಹೇಳಿದ್ಲು, ಇಷ್ಟು ಸಾರಿ ಗೈಸ್, ನಾನು ತುಂಬ ಕ್ಲಮ್ಸಿ. ಎಲ್ಲ ಬಜೆಟ್ ಫ್ರೆಂಡ್ಲಿನೇ. ನಾನಂತೂ ಜಾಸ್ತಿ ಯಾರು ಗುರು ಇದು ಎಲ್ಲ ಮಾಡೋಳಲ್ಲ ಗೈಸ್. ಸಾರಿ, ನೋಡಿದ್ರಲ್ಲ ಗೈಸ್, ಅಷ್ಟೇ ನಮ್ಮ ಮನೆ. ಇದೇ ನನ್ನ ಚಿಕ್ಕ ಗೂಡು. ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ನಮ್ಮ ಮನೇಲಿ ಏನಿಲ್ಲ, ನಾನೊಬ್ಳು ಬಿಟ್ಟರೆ. ಆ್ಯಕ್ಚುಲಿ ಕಳ್ಳ ಬಂದ್ರೂ ಎತ್ಕೊಂಡೋಗೋಕೆ ಏನಿಲ್ಲ ಅಂದ್ಬಿಟ್ಟು ಅವನೇ ಖರ್ಚಿಗೆ ಒಂದು 500 ರೂಪಾಯಿ ಇಟ್ಟು ಹೋಗ್ತಾನೆ ಅಷ್ಟೇ. ಬಿಟ್ಟರೆ ನಮ್ಮ ಮನೇಲಿ ಎತ್ಕೊಂಡೋಗೋವಂಥದ್ದು ಏನೂ ಇಲ್ಲ. ಆ್ಯಂಡ್ ನಾನು ಎತ್ಕೊಂಡೋಗೋದಕ್ಕೂ ಆಗೋದಿಲ್ಲ. ಕಾಮಿಡಿ ಗೈಸ್, ನಗು ಬಂದರೆ ನಗಿಲ್ಲ ಅಂದ್ರಲ್ಲ. ಬಟ್ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಏನಿದೆ ಅಂದರೆ ನಮ್ಮ ಮನೇಲಿ ಬುಕ್ಸ್ ಕಲೆಕ್ಷನ್. ನನಗೆ ಬುಕ್ಸ್ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ನಾನು ಬುಕ್ಸ್ ಓದ್ತೀನಿ. ಸೊ ಬನ್ನಿ, ಅಲ್ಲಿದೆ ಬುಕ್ಸು, ಎತ್ಕೊಳ್ಳೋಣ ಬನ್ನಿ. ಸೊ ನನ್ನ ಹತ್ರ ಇರೋ ಬುಕ್ಸ್ ಕಲೆಕ್ಷನ್ ಇರೋದೇ 5 ಬುಕ್ಕು. ಬಟ್ ಈ 5 ಬುಕ್ಸ್ ಕೂಡ ನನಗೆ ಬೆಸ್ಟ್ ಅಂತಲೇ ಅನಿಸಿದ್ದು. ಯಾಕಂತ ಅಂದರೆ ಎಲ್ಲ ಒಂದು ಕಡೆ ನಾಲೆಜ್ ಆಗಲಿ, ಒಂದು ಕಡೆ ತಿಳ್ಕೊಬೇಕಾದ ವಿಷಯ ಆಗಲಿ ಇದೆ. ಸೊ ನಿಮಗೂ ಇಷ್ಟ ಆದರೆ ನೀವು ಓದಿ. ನಾನು ಫಸ್ಟ್ ತೊಗೊಂಡಿರೋ ಬುಕ್ಕು ದಿ ಕ್ವೀನ್ ಆಫ್ ನಥಿಂಗ್. ಹೌದು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಈ ಬುಕ್ ಪೂರ್ತಿ ಓದಿದ್ದೀನಿ. ಆ್ಯಂಡ್ ನಾನು ಬೇಜಾರಾದಾಗ ನಾನು ಈ ಬುಕ್ ಓದ್ತಾನೆ ಇರ್ತೀನಿ. ಆ್ಯಂಡ್ ಇದು ನಾನು ಐ ಆಮ್ ಗೀತಾ. ಇದು ಸ್ವಲ್ಪನೇ ಓದಿರೋದು ಆ್ಯಕ್ಚುಲಿ. ಬಟ್ ಈ ಬುಕ್ನ ನಾನು ಮಾವಿನಕಾಯಿ ಮೇಳ ನ್ಯಾಷನಲ್ ಕಾಲೇಜಲ್ಲಿ ತಗೊಂಡಿದ್ದು. ಲೈಕ್ ಆ ಮೇಳದಲ್ಲಿ ತುಂಬ ಚೆನ್ನಾಗಿದೆ. ಬಟ್ ನಾನು ಸ್ಟಾರ್ಟಿಂಗ್ ಓದ್ನಲ್ಲ, ಚೆನ್ನಾಗಿದೆ. ಬಟ್ ಇನ್ನೂ ಓದ್ಬಿಟ್ಟು ನಾನು ನಿಮಗೆ ಈ ಬುಕ್ ಬಗ್ಗೆ ಆ್ಯಕ್ಚುಲಿ ನಾನು ವೀಡಿಯೋ ಮಾಡಬೇಕಂತ ಇದ್ದೀನಿ. ನಾನು ಒಂದು ವೀಡಿಯೋನ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ಬುಕ್ ನಂದಲ್ಲ, ನನ್ನ ಫ್ರೆಂಡ್ ಗಾಯತ್ರಿದು. ಅವಳು ನನಗೆ ಆಕ್ಸಿಡೆಂಟ್ ಆದಾಗ ಫೋನ್ ನೋಡಿ ಕಣ್ಣು ಹಾಳು ಮಾಡ್ಕೊತೀನಿ ಅಂತ ರೆಸ್ಟಲ್ಲಿರೋ ಟೈಮಲ್ಲಿ ಅವಳು ನನಗೆ ಈ ಬುಕ್ ತಂದುಕೊಟ್ಲು. ಆಮೇಲೆ ಇಟ್ ಎಂಡ್ಸ್ ವಿತ್ ಅಸ್. ಆ್ಯಕ್ಚುಲಿ ಈ ಬುಕ್ ನಾನು ತೊಗೊಂಡಾದ್ಮೇಲೆ ನನ್ನ ಫ್ರೆಂಡ್ ಹೇಳಿದ್ಲು, ಈ ಬುಕ್ ಮೇಲೆ ಮೂವಿನ ಇದೆ, ನೀನು ಇವಾಗ ಬುಕ್ ತೊಗೊಳಕ್ಕೆ ಹೋದ ಅಂತ. ಬಟ್ ಮೂವಿ ಬೇರೆ ಓದೋದು ಬೇರೆ ಅಲ್ವಾ. ಬಟ್ ಈ ಬುಕ್ ಚೆನ್ನಾಗಿದೆ. ಈ ಬುಕ್ಕು ಓದಿದ್ದೀನಿ ನಾನು. ನೈಸ್ ಗೈಸ್, ತುಂಬ ಚೆನ್ನಾಗಿದೆ ಈ ಬುಕ್ ಕೂಡ. ಆ್ಯಂಡ್ ಲಾಸ್ಟ್ ಬುಕ್ ಮಹಾಭಾರತ ಕಥಾ ಸಂಗ್ರಹ. ನಾನು ಈ ಬುಕ್ ಏನಕ್ಕೆ ತೊಗೊಂಡೆ ಅಂತ ಅಂದರೆ, ನಾನು ನಾನ್ ವೆಜ್ ತಿಂತೀನಿ. ಸೊ ಆ ಟೈಮಲ್ಲಿ ನಾನು ಮಹಾಭಾರತ ಓದಬಾರ್ದು, ಇಲ್ಲ ರಾಮಾಯಣ ಓದಬಾರ್ದು, ಅದು ಇದು ಅಂತ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಬಟ್ ಇದು ಮಹಾಭಾರತ ಕಥಾ ಸಂಗ್ರಹ ಅಂದರೆ ಸಮ್ಮರಿ ಇರುತ್ತೆ. ಆ್ಯಂಡ್ ಇದು ನೋಡುವಾಗ ಕೂಡ ನಾನು ನಾನ್ ವೆಜ್ ತಿನ್ನಲ್ಲ. ಯಾವಾಗ ನಾನು ನಾನ್ ವೆಜ್ ತಿಂದಿರೋ ಇರ್ತೀನೋ, ಇಲ್ಲ ಪೂಜೆ ಮಾಡೋ ಟೈಮಲ್ಲಾಗಲಿ, ಇದೆಲ್ಲ ಇರೋವಾಗಲಿ ನಾನು ಈ ಬುಕ್ನ ನಾನು ಓದ್ತೀನಿ. ಸೊ ನಾನು ಹೇಳಿದ್ದೆ ಸ್ಟೋರಿ ಟೈಮ್ ಹೇಳ್ತೀನಿ ಅಂತ.
ಬಟ್ ಇದೇ ಲ್ಯಾಗ್ ಆಗೋಯ್ತು ಗೈಸ್. ಇನ್ಮೇಲಿಂದ ವೀಡಿಯೋ ಲ್ಯಾಗ್ ಕಮ್ಮಿ ಮಾಡ್ತೀನಿ. ಆ್ಯಂಡ್ ವೀಕ್ಲಿ ಆರ್ ಮಂತ್ಲಿ ಟ್ವೈಸ್ ಆದರೆ ನಾನು ವೀಡಿಯೋ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ನನಗೆ ಕಂಟೆಂಟ್ ಐಡಿಯಾಸ್ ಆಗಲಿ, ಇಲ್ಲ ನಾನು ಹೆಂಗೆ ಸರಿ ಮಾಡ್ಕೋಬೋದು ಇನ್ನು, ಈ ಥರ ಎಲ್ಲ ನನಗೆ ನೀವು ಟಿಪ್ಸ್ ಕೊಡ್ತಾರಿ. ಆ್ಯಂಡ್ ಫೈನಲಿ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಪೋರ್ಟ್ ಮಾಡ್ತೀರಿ. ಇನ್ಮೇಲೆ ನಿಮಗೆ ಆದಷ್ಟು ನಾಲೆಜ್, ಎಂಟರ್ಟೈನ್ಮೆಂಟ್, ಇಲ್ಲ ಸ್ಟೋರಿ ಟೈಮ್ ಇದೆಲ್ಲ ಹೇಳೋದಕ್ಕೆ ನಿಮ್ಗೆ ಲೈಕ್ ನಾನು ಟ್ರೈ ಮಾಡ್ತೀನಿ. ನನಗೂ ಯೂಟ್ಯೂಬ್ ವ್ಲಾಗ್ ಮಾಡಬೇಕು ಅನ್ನೋದು ತುಂಬ ಮನಸ್ಸಿಗೆ ಬಂದಿದೆ. ಆ್ಯಂಡ್ ಪಕ್ಕಾ ಮಾಡೇ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಬಾಯ್, ಟಾಟಾ.